ಇವತ್ತು ತಂತ್ರಗಾರಿಕೆ ಇರೋದು ಇದರೆಲ್ಲ ಎಕ್ಸ್ಪರ್ಟ್ ಮಾಹಿರ್ ಅವ್ರನ್ನ ಎದುರು ಹಾಕ್ಕೊಳ್ಳೋದಪ್ಪ ಅಂದರೆ ಸುಮ್ಮನೆ ಪ್ರಾಬ್ಲಮ್ ಮಾಡ್ಕೊಂಡಂಗೆ ತಿಳ್ಕೊಂಡು ಅವ್ರು ಬದುಕಿ ತೊಗೊಳ್ತಾ ಇದ್ದಾರೆ. ಆದರೆ ಇಲ್ಲೊಂದು ಗಮನಿಸ್ಬೇಕಾಗಿದ್ದೇನಪ್ಪ ಅಂತಂದ್ರೆ ಇಂಥ ಒಂದು ಟ್ಯಾಕ್ಟಿಕ್ಸನ್ನು ಮಾಡಿ ಸಿದ್ದರಾಮಯ್ಯ ಮತ್ತು ಸತೀಶ್ ಅವ್ರ ಮಧ್ಯದಲ್ಲಿ ಏನೋ ಒಂದಿಷ್ಟು ಲಿಂಕ್ ತಪ್ಪುವಂಥ ಕೆಲಸ ಮಾಡಿದ್ದಾರೆ ಹಿಂದೆ ಅಂತ ಅವ್ರ ಮನೆಗೆ ಕರೆಸಿ ಅಧ್ಯಕ್ಷ ಮಾಡೋದು ಏನೋ ಅವ್ರು ಡಿಸ್ಕಷನ್ ನೋಡೋಕ್ಕಾಗಿರ್ಬೋದು, ಏನಾಗಿದೆ ಗೊತ್ತಿಲ್ಲ. ಬಟ್ ಸಾರ್ವಜನಿಕವಾಗಿ ಏನು ಕಾಣ್ತಾ ಇತ್ತಪ್ಪ ಅಂತಂದ್ರೆ ಸತೀಶ್ ಅವರು ಸಿದ್ದರಾಮಯ್ಯರನ್ನು ಬಿಟ್ಟುಕೊಂಡು ಡಿ ಕೆ ಅವ್ರ ಕಡೆ ಹೊರಟಿದ್ದಾರೆ. ಅಧಿಕಾರ ಆಸೆ ಅನ್ನುವಂಥ ಒಂದು ವಾತಾವರಣ ಕ್ರಿಯೇಟ್ ಮಾಡೋದು ಯಶಸ್ವಿಯಾಗಿದೆ. ಅದು ಎಷ್ಟು ಮಟ್ಟಿಗೆ ಸುಳ್ಳು ಹೋಗೋಣ ಅವ್ರಿಬ್ಬರಿಗೆ ಬಿಟ್ಟಂಥ ವಿಷಯ. ಆದರೆ ಅದರಿಂದಾಗಿ ಏನಾಗಿಬಿಟ್ಟಿದಪ್ಪ ಅಂದ್ರೆ ಸಿದ್ದರಾಮಯ್ಯನವರು ಒಂದು ಏನೋ ಘಟನೆ ಆಯಿತು, ಯಾರೋ 37 ಶಾಸಕರು ಅವ್ರಿಗೆ ಅಲ್ಲಂತಾರೆ, ಇವರು ಹ್ಞೂ ಅಂತಾರೆ, ಮತ್ತೇನೋ ಅಂತಾರೆ. ಮೀಡಿಯಾದಲ್ಲಿ ಏನೋ ನಡೀತಾ ಇರ್ತದೆ, ಸೋಷಿಯಲ್ ಮೀಡಿಯಾದಲ್ಲೂ ಅದು ಸುಳ್ಳು ಇರ್ಬೋದು, ಸತ್ಯ ಇರ್ಬೋದು. ಆ ಒಂದೆಲ್ಲ ನೆಲಗಟ್ಟಿನಾಗೆ ಅವ್ರು ಕೊನೆಗೆ ರಾಜೀನಾಮೆ ಕೊಟ್ಟು ಡಿ ಕೆ ಸೇಮ್ ಮಾಡೋಲ್ಲೇ ಮಾಡಿ ಹಿಂದೆ ತರೆದ್ರು. ಇದು ಗೊತ್ತದ. ಈ ಒಂದು ಸನ್ನಿವೇಶದಲ್ಲಿ ಸತೀಶ್ ಅವರನ್ನು ಬದುಕಿ ಸರಿಸಲು ಯಶಸ್ವಿಯಾದಂಥ ಡಿ ಕೆ ಶಿವಕುಮಾರ್ ಅವರು ಈಗ ಮತ್ತೊಂದು ಭೇದೋಪಾಯ ಮಾಡ್ತಾ ಇದ್ದಾರೆ ಅಂತ. ಯಾಕಂದರೆ ಆಗ ಮಾಡಿ ಏನೋ ಮಾಡಿದರು, ಸಿದ್ದರಾಮಯ್ಯ ಮತ್ತು ಸತೀಶ್ ಅವ್ರ ಮಧ್ಯದಲ್ಲಿ ಒಂದು ಏನಪ್ಪ ಅಂದ್ರೆ ಖಂದಕನ್ನು ನಿರ್ಮಾಣ ಮಾಡಿದರು. ಯಾಕಂದರೆ ಆ ಸಂದರ್ಭದಲ್ಲೇ ಆಗಿನ ಎಲ್ಲ ಘಟನೆಗಳು ನೆನಪಿಸ್ಕೊಂಡ್ರೆ ಸ್ಪಷ್ಟ ಅದ. ಏನಾದರೂ ಮಾಡಿ ಡಿ ಕೆ ಶಿ ಅವರನ್ನು ಸಿ ಎಂ ಮಾಡಬಾರ್ದು ಅನ್ನೋಂಥ ಮುಂಚೂಣಿ ಹೋರಾಟದಲ್ಲೇ ಅಥವಾ ತಂತ್ರಗಾರಿಕೆ ಮಾಡೋಲ್ಲೇ ಸತೀಶ್ ಅವರಿದ್ದರು. ಅವ್ರ ಜೊತೆಗೆ ಕೆ ರಾಜನ್ ಅವರಾಗಿರ್ಬೋದು, ಅದೇ ಕಾಲ ಇವತ್ತಿನ ಪರಮೇಶ್ವರ್ ಅವರಾಗಿರ್ಬೋದು, ಅವ್ರನ್ನ ಸಿ ಎಂ ಮಾಡೋದು ಅಂದ ತಕ್ಷಣ ಇವ್ರನ್ನ ತರುವಂಥದ್ದು. ಇಲ್ಲಪ್ಪ ಅಂತಂದ್ರೆ ಅಹಿಂದ ಮೂವ್ಮೆಂಟ್ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ಅವರನ್ನು ಯಾವುದೇ ಕಾಲಕ್ಕೂ ಡಿ ಕೆ ಶಿ ಅವ್ರು ನಂಬ್ತಾರ ಅನ್ನೋಂಥ ಒಂದು ಪ್ರಶ್ನೆ ಇಲ್ಲದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೀಗಾಗಿ ಒಳಗೊಳಗಂತೆ ಟಗಪ್ವಾಲಿದ್ದಾವ ಅಂಥ ಪ್ರಸಂಗದಲ್ಲಿ ತಮ್ಮಂದಿ ತೊಗೊಂಡು ನಮ್ಮವ್ರು ಪಡೆಯುವಂತೇಳಿ ಅಂತೇನೋ ಹೊಂದಾಣಿಕೆ ಮಾಡುತ್ತದೆ. ಇಲ್ಲಿ ಇನ್ನೊಂದು ವಿಶ್ಲೇಷಣೆ ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ನಮ್ಮ ಇವತ್ತಿನ ಮೀಡಿಯಾದವರು ಇಲ್ಲ ಇಬ್ಬರು ಹೊಂದಾಣಿಕೆ ಮಾಡಿದ್ದಾರೆ ಅಂತ ಏನೋ ಮಾಡ್ತಾ ಇದ್ದಾರೆ. ಇಲ್ಲ ಅವರೆಲ್ಲ ಕೂಡಿ ಹೋಗ್ತಾರೆ, ಕರೆದು ಮಾತಾಡಿಸಿದ್ರು, ಹಾಗೆ ಹೀಗೆ ಅನಾಲಿಸಿಸ್ ಮಾಡ್ತಾ ಇದ್ದಾರೆ. ಇರ್ಬೋದು, ಇಲ್ಲ ಅಂತಲ್ಲ, ಎಲ್ಲರೂ ವೈರಿ ಅಂತಲ್ಲ. ಮತ್ತು ಇವತ್ತಿನ ವೈರಿ ನಾಳೆ ಮಿತ್ರ ಆಗ್ಬೋದು, ನಾಳೆ ಮಿತ್ರ ನಾಡೋದು ವೈರಿನೂ ಆಗ್ಬೋದು. ಅದು ಬೇರೆ ಸಾಮಾನ್ಯವಾದ ಸಿದ್ಧಾಂತ. ಅದನ್ನು ಮೀರಿದ್ದೇನಪ್ಪ ಅಂದರೆ ಡಿ ಕೆ ಶಿ ಅವ್ರ ಬದಲಾಗಿ ವಿಚಾರ ಮಾಡೋದ್ರಿಂದ ಇವರು ಈ ನಾಡುಗಂಡಂಥ ಮಾಸ್ ಲೀಡರ ಅಲ್ಲ. ಜನರ ಸಮಸ್ಯೆಗಳೆಲ್ಲ ಸ್ಪಂದಿಸಿ ಜನರಿಂದ ಆಯ್ಕೆಯಾಗಿ ಮೇಲೆ ಬಂದವರ ಸಿದ್ದರಾಮಯ್ಯರಂಗೆ ಅಲ್ಲ. ಇವ್ರು ಏನಿದೆ ನಮ್ಮ ಬುದ್ಧಿವಂತಿಕೆಯಿಂದ ಎಸ್ ಎಂ ಕೃಷ್ಣರ ಕಾಲದಲ್ಲಿ ಎಸ್ ಎಂ ಕೃಷ್ಣರ ಜೊತೆಗೆ ನಂತರದ ಜೊತೆ ಹೋರಾಟ ಮಾಡ್ತಾ, ಅದರಲ್ಲೂ ಈ ನಾಡಿನ ಅತ್ಯಂತ ಬಲಿಷ್ಠ ನಾಯಕ ದೇವೇಗೌಡರ ಜೊತೆಗೆ